श्रीपरमात्मने नमः। श्रीमद्भगवद्गीता अथ सप्तमोऽध्यायः। ज्ञानविज्ञानयोगः। अन्तवत्तु फलं तेषां तद्भवत्यल्पमेधसां देवान् देवयजो यान्ति ಮದ್ಭಕ್ತಾ ಯಾಂತಿ ಮಾಮಪಿ. ಆದರೆ ಅಲ್ಪ ಬುದ್ಧಿಯುಳ್ಳವರಿಗೆ ಈ ಫಲವು ಸೀಮಿತವಾದದ್ದು. ದೇವತಾ ಉಪಾಸಕರು ದೇವತೆಗಳನ್ನೇ ಪಡೆಯುತ್ತಾರೆ, ನನ್ನ ಭಕ್ತರು ನನ್ನನ್ನೇ ಪಡೆಯುತ್ತಾರೆ. ಜ್ಞಾನಿಗೆ ಪೂರ್ಣ ಫಲ ದೊರೆತರೆ ಅಲ್ಪ ಬುದ್ಧಿ ಅಂದರೆ ಅಜ್ಞಾನಿಗೆ ಫಲವು ಬಹಳ ಕಡಿಮೆ. ಅಲ್ಪ ಬುದ್ಧಿಯವರಿಗೆ ಅರಿವು ಕಡಿಮೆಯಾದ್ದರಿಂದ ಅನಂತವಾಗಿರುವ ಈ ಪ್ರಪಂಚದಲ್ಲಿ ಇರಬಹುದಾದ ವಿಪುಲ ಅವಕಾಶ ತಿಳಿಯದಾದ ಕಾರಣ ಆತ ಸರಿಯಾದ ದಾರಿಯಲ್ಲಿ ಸಾಗಲಾರ. ಬಾವಿಯಲ್ಲಿ ಕುಳಿತ ಕಪ್ಪೆ ಇಷ್ಟೇ ಪ್ರಪಂಚ ಎಂದು ತಿಳಿದು ಸೀಮಿತ ಜಾಗದಲ್ಲೇ ಬದುಕುವಂತೆ ಅಲ್ಪ ಬುದ್ಧಿಯವನು ಈ ವಿಸ್ತಾರವಾದ ಪ್ರಪಂಚದಲ್ಲಿ ತಾನು ಯಾವುದೇ ಭಾಗದಲ್ಲಿಯಾದರೂ ಬದುಕಬಲ್ಲೆ ಎಂಬ ಜ್ಞಾನವಿಲ್ಲದೆ ಹುಟ್ಟಿದ ಪ್ರದೇಶದಲ್ಲಿ ಅವಕಾಶ ಇಲ್ಲದಿದ್ದರೂ ಗೌರವ ಇಲ್ಲದಿದ್ದರೂ ಪೈಪೋಟಿಗಿಳಿದು ಜಾತಿ, ಭಾಷೆ, ಗಡಿ, ಪಂಥ, ಬಣ್ಣ, ಪಕ್ಷ, ಧರ್ಮ, ನನ್ನ ಸಿದ್ಧಾಂತ ಮೇಲು ಕೀಳು ಹೀಗೆ ನಾನಾ ವಿಧವಾದ ಕಂದಕ ಸೃಷ್ಟಿಸಿ ಲಾಭ ಪಡೆಯಲು ಪ್ರಯತ್ನಿಸಿ ತಾನೂ ಹಾಳಾಗುವುದಲ್ಲದೆ ತನ್ನ ಸಂಸಾರ, ಸಮುದಾಯ ಹಾಗೂ ಸಮಾಜ ಒಟ್ಟಾರೆ ತಾನು ವಾಸಿಸುವ ದೇಶದ ಮರ್ಯಾದೆ ಹೋದರೂ ಸಿಂಬಳದಲ್ಲಿ ಬಿದ್ದ ನೊಣದಂತೆ ಒದ್ದಾಡುತ್ತಾನೆ. ಸೀಮಿತ ನಂಬಿಕೆ ಹಾಗೂ ಜ್ಞಾನದ ಕಾರಣ ಆತ ಹೆಚ್ಚಿನದೇನನ್ನೂ ಯೋಚಿಸಲಾರ. ಸಿದ್ಧಾಂತಕ್ಕೆ ಜೋತು ಬಿದ್ದು ಇತರರಲ್ಲಿ ಹಗೆತನ ಹೆಚ್ಚಿಸಿಕೊಂಡು ಆಗಾಗ ಸಮಾಜದಲ್ಲಿ ಅಶಾಂತಿ ಮೂಡಿಸಿ ಕೊಲೆ, ಸುಲಿಗೆ, ಮಹಿಳೆಯರ ಮಾನಹಾನಿಗೆ ಕಾರಣನಾಗುತ್ತಾನೆ. ತಾನು ನಂಬಿದ ಸಿದ್ಧಾಂತದ ಪ್ರಕಾರ ಹಿಂಸೆ, ಮೋಸ, ವಂಚನೆ, ಲೋಭ, ಮೋಹ ಬೆಂಬಲಿಸುವ ಈತ ತಾನೇ ಸ್ವತಃ ಅಪರಾಧಿಯಾಗಿ ಭಂಡಬಾಳು ಬಾಳುತ್ತಾನೆ. ಜ್ಞಾನಿ ಈ ಪ್ರಪಂಚಕ್ಕೋಸ್ಕರ ಸಾಕಷ್ಟು ಪ್ರಯೋಗ ಮಾಡುತ್ತಲೇ ಇರುತ್ತಾನೆ. ಆತನ ಪ್ರಯೋಗಗಳನ್ನು ನೋಡಿ ಅದು ಸಫಲವಾಗುವವರೆಗೂ ಆತನನ್ನು ನೋಡಿದವರು ಹುಚ್ಚು ಎಂದು ಹೀಗಳೆಯುವುದನ್ನು ಕಾಣಬಹುದು. ತಾನು ಹುಟ್ಟಿದ ಸ್ಥಳದಲ್ಲಿ ಅವಕಾಶ ಹಾಗೂ ಗೌರವ ದೊರೆಯದಿದ್ದರೆ ಪ್ರಪಂಚದ ಯಾವುದೇ ಭಾಗಕ್ಕಾದರೂ ತೆರಳಲು ಬೇಕಾದ ಜ್ಞಾನ ಪಡೆದು ಎಲೆಮರೆಕಾಯಿಯಂತೆ ಇದ್ದರೂ ಇಲ್ಲದಂತೆ, ಸಮಾಜಕ್ಕಾಗಿ ಕೆಲಸ ಮಾಡಿದರೂ ಮಾಡದಿರುವಂತೆ, ತನ್ನ ಹೆಸರು ಹಾಗೂ ಹಣಕ್ಕಾಗಿ ಹೋರಾಡದೆ ತಾನೂ ಸಂತೋಷವಾಗಿದ್ದು ತನ್ನವರನ್ನೂ ತನ್ನ ನಂಬಿದವರನ್ನೂ ಸಮಾಜವನ್ನೂ ಒಟ್ಟಾರೆ ಪ್ರಪಂಚವನ್ನು ಪ್ರೀತಿಸುವ ಜ್ಞಾನಿ ಯಾವುದೇ ಸಿದ್ಧಾಂತಕ್ಕೂ ಜೋತು ಬೀಳದೆ ಸದಾ ಆನಂದದಲ್ಲಿದ್ದು ತನ್ನ ನಂಬಿದವರನ್ನು ಆನಂದದಲ್ಲಿ ಇರಿಸುತ್ತಾನೆ. ದೇವತಾ ಉಪಾಸಕರು ಗುಣಗಳಿಗೆ ಜೋತು ಬಿದ್ದು ತಮ್ಮ ಐಹಿಕ ಕಾಮನೆಗಳನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾತ್ರ ಯೋಚಿಸುವುದರಿಂದ ಅಂತಹ ಗುಣ ಹೊಂದಿರುವ ದೇವತೆಗಳನ್ನು ಪೂಜಿಸಿ ಆ ಗುಣ ಮತ್ತು ಆಕಾರದಲ್ಲೇ ಐಕ್ಯವಾಗುವ ಮೂಲಕ ಆ ದೇವತೆಗಳನ್ನೇ ಪಡೆಯುತ್ತಾರೆ. ನಿರ್ವಿಕಾರ, ನಿರಾಕಲ್ಪ, ಅನಂತವಾಗಿರುವ ಭಗವಂತನನ್ನು ಉಪಾಸಿಸುವವರ ಚಿತ್ತದಲ್ಲಿ ಯಾವುದೇ ರೂಪ, ಆಕಾರ ಇಲ್ಲದೆ ಶುದ್ಧ ಬೆಳಕಾಗಿರುವ ಜ್ಞಾನ ಪ್ರಭೆ ಪರಮಾತ್ಮನೆಂಬ ಬೆಳಕಿನಲ್ಲಿ ಐಕ್ಯವಾಗುವುದು ಸ್ವಾಭಾವಿಕ. ಬೆಳಕಿನಲ್ಲಿ ಕಾರ್ಮೋಡದಂತಹ ಕಪ್ಪು ಹೊಗೆ ತುಂಬಿದ್ದರೆ ಕಪ್ಪು ಮಾಯವಾಗುವವರೆಗೂ ಬೆಳಕಿನಲ್ಲಿ ಐಕ್ಯವಾಗದೆ ಬೆಳಕಿಗಿಂತ ಬೇರೆಯಾಗಿ ಕಾಣಬಹುದು. ಆದರೆ ಪರಿಶುದ್ಧವಾದ ಬೆಳಕು ಇನ್ನೊಂದು ಬೆಳಕಿನಲ್ಲಿ ಹೇಗೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲಾರದೋ ಹಾಗೆ ಭಗವಂತನನ್ನು ನಂಬಿದ ಜ್ಞಾನಿ ಭಗವಂತನನ್ನೇ ಸೇರುತ್ತಾನೆ. ಹರಿ ಓಂ.